Hello everyone, welcome back to my YouTube channel. So ನಾನು ನಿಮಗೆ ಇವತ್ತು ಎರಡು ವರ್ಕ್ ಫ್ರಮ್ ಹೋಮ್ ಜಾಬ್ ಅಪ್ಡೇಟ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ನಾನು ಈ ವಿಡಿಯೋದಲ್ಲಿ ಕಂಪ್ಲೀಟ್ ಇನ್ಫಾರ್ಮೇಶನ್ ಕೊಟ್ಟಿದ್ದೀನಿ, ಯಾರೆಲ್ಲ ಅಪ್ಲೈ ಮಾಡಬಹುದು ಮತ್ತೆ ಹೆಂಗೆ ಅಪ್ಲೈ ಮಾಡೋದು ಅಂತ ಹೇಳ್ಬಿಟ್ಟು. ಸೊ ಎಲ್ಲರೂ ವಿಡಿಯೋನ ಕೊನೆವರೆಗೂ ನೋಡಿ. ಮತ್ತೆ ನಿಮ್ಗೆ ಏನಾದರೂ ಇಂಟ್ರೆಸ್ಟ್ ಇದೆ ಮತ್ತೆ ನೀವೇನಾದರೂ ಎಲಿಜಿಬಲ್ ಇದೆ ಜಾಬ್ಗೆ ಅಪ್ಲೈ ಮಾಡಿ. ಜಸ್ಟ್ ಜಾಬ್ಗೆ ಅಪ್ಲೈ ಮಾಡಿದ ತಕ್ಷಣ ಯಾರಿಗೂ ಜಾಬ್ ಸಿಗಲ್ಲ. ಲೈಕ್ ಅದ್ರ ತಕ್ಕನಾಗೆ ನಮ್ಮ ಸ್ಕಿಲ್ಸ್ ಇರಬೇಕು, ರಿಕ್ವೈರ್ಮೆಂಟ್ ತಕ್ಕನಾಗ ನಮ್ಮ ಸ್ಕಿಲ್ಸು ರೆಸ್ಯೂಮೆ ಇರಬೇಕು. ಸೊ ಎವ್ರಿ ಡೇ ನಮ್ಮ ಸ್ಕಿಲ್ಸ್ನ ಅಪ್ಡೇಟ್ ಮಾಡಿಕೊಂಡು ನೀವು ರೆಸ್ಯೂಮೆ ಅಪ್ಲೈ ಮಾಡ್ಕೊಳ್ಳಿ. ಎವ್ರಿ ಡೇ ಹೊಸದಾಗಿ ಏನಾದ್ರು ಕಲಿಯೋಕ್ಕೆ ಟ್ರೈ ಮಾಡಿ. ಸೊ ಈಗ ವಿಡಿಯೋದಲ್ಲಿ ಮುಂದೆ ಹೋಗೋಕ್ಕೂ ಮುಂಚೆ ನಿಮ್ಗೆ ಏನಾದ್ರು ಕೆರಿಯರ್ ಗೈಡೆನ್ಸ್ ಬೇಕು ಅಂದರೆ, ರೆಸ್ಯೂಮೆ ಮಾಡೋಕ್ಕೆ ಹೆಲ್ಪ್ ಬೇಕು ಅಂತಂದರೆ ಡಿಸ್ಕ್ರಿಪ್ಷನ್ ಕೊಟ್ಟಿರೋ ಇಮೇಲ್ ಅಡ್ರೆಸ್ ಅಥವಾ ಇನ್ಸ್ಟಾಗ್ರಾಮ್ಗೆ DM ಮಾಡಿ ನಿಮ್ಮ ರಿಕ್ವೈರ್ಮೆಂಟ್ ಕೇಳ್ಕೊಂಡು ನಾವು 1-to-1 ಕಾಲ್ನ ಸ್ಕೆಡ್ಯೂಲ್ ಮಾಡ್ತೀವಿ. ಸೊ ಈಗ ವಿಡಿಯೋದಲ್ಲಿ ಮುಂದೆ ಹೋಗಿ ಒಂದೊಂದೇ ಜಾಬ್ದು ರಿಕ್ವೈರ್ಮೆಂಟ್ ಏನು ಮತ್ತೆ ಹೆಂಗೆ ಅಪ್ಲೈ ಮಾಡೋದು ಮತ್ತೆ ಯಾರೆಲ್ಲ ಅಪ್ಲೈ ಮಾಡ್ಬೋದು, ಸ್ಯಾಲ್ರಿ ಎಷ್ಟು ಅಂತ ಎಲ್ಲ ನೋಡೋಣ. ಫಸ್ಟ್ ಕಂಪ್ನಿ ಬಂದ್ಬಿಟ್ಟು ಹೆಡ್ಔಟ್ ಅಂತ. ಸೊ ಇವರು ಇಂಟರ್ನ್ ರಿಸರ್ವೇಶನ್ ಆಪರೇಷನ್ ರೋಲ್ಗೆ ಹೈರ್ ಮಾಡ್ತಿದ್ದಾರೆ. ಇದು ಕಂಪ್ಲೀಟ್ ರಿಮೋಟ್ ಪೊಸಿಷನ್ ಆಗಿರುತ್ತೆ. ಸೊ ಇಂಡಿಯಾಗೆ ಹೈರ್ ಮಾಡ್ತಾ ಇರೋದು ಇದು ಹೆಡ್ಔಟ್ ಬಂದ್ಬಿಟ್ಟು ಇದೊಂದು ಸ್ಟಾರ್ಟ್ಅಪ್ ಆಗಿರುತ್ತೆ US. ಸೊ ಇದು 18 monthsಲ್ಲೇ ತುಂಬ ಫಾಸ್ಟೆಸ್ಟ್ ಗ್ರೋಯಿಂಗ್ ಸ್ಟಾರ್ಟ್ಅಪ್ ಕೂಡ ಹೌದು ಅಂತ ಹೇಳಿದ್ದಾರೆ. ಇನ್ ಇನ್ಕ್ರೆಡಿಬಲ್ ಡಿಜಿಟಲ್ ವರ್ಲ್ಡ್ ದೆರ್ ಇಸ್ ಎ ಡೆಸ್ಪರೇಟ್ ನೀಡ್ ಟು ಆರ್ಗ್ಯುಮೆಂಟ್ ಅವರ್ ಹ್ಯೂಮನ್ ಎಕ್ಸ್ಪೀರಿಯನ್ಸ್ ಬೈ ಗೆಟಿಂಗ್ ಅಸ್ ಟು ಇಂಟರಾಕ್ಟ್ ವಿತ್ ದ ರಿಯಲ್ ವರ್ಲ್ಡ್ ಅರೌಂಡ್ ಅಸ್ ಅಂಡ್ ಪೀಪಲ್ ಇಟ್ ಅಂತ ಅಂದರೆ ತುಂಬ ಡೆವಲಪ್ ಆಗ್ತಿರೋ ಡಿಜಿಟಲ್ ವರ್ಲ್ಡ್ಗೆ ಲೈಕ್ ಹ್ಯೂಮನ್ ಇನ್ಸ್ಟ್ರಕ್ಷನ್ ಬೇಕು. ಸೊ ಆ ಜಾಬ್ಗೆ ಹೈರ್ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ದಾರೆ. ಇಲ್ಲಿ ರೋಲ್ ಬಗ್ಗೆ ನೋಡೋದಾದ್ರೆ ಲೈಕ್ ಇಂಟರ್ನ್ ರಿಸರ್ವೇಶನ್ ಆಪರೇಷನ್ ರೋಲ್ಗೆ ಹೈರ್ ಮಾಡ್ತಿದ್ದಾರೆ ಟು ಸಪೋರ್ಟ್ ಕ್ರಿಟಿಕಲ್ ಬ್ಯಾಕ್ ಎಂಡ್ ವರ್ಕ್ ಫ್ಲೋ ಹೆಡ್ಔಟ್. ಸೊ ಬ್ಯಾಕ್ ಎಂಡ್ ವರ್ಕ್ಗಳು ಅಡ್ಮಿನಿಸ್ಟ್ರೇಟಿವ್ ವರ್ಕ್ಗಳನ್ನ ಮಾಡೋಕ್ಕೆ ಹೈರ್ ಮಾಡ್ತಿದ್ದಾರೆ. This role ideal for someone who thrives on accuracy, enjoy working with a spreadsheet and Excel or data entry type, and is eager to gradually grow into the broader role at the touch key operations. And the spreadsheet and is a Google sheet, Excel sheet ಅಂತಾರೆ. ಸೊ ಅದರಲ್ಲಿ ನಾಲೆಜ್ ಇರೋರು ಅಪ್ಲೈ ಮಾಡಿ ಅಂತ ಹೇಳಿದ್ದಾರೆ. ದಿಸ್ ಇಂಟರ್ನ್ಶಿಪ್ ಸ್ಪ್ಯಾನ್ 3 months ಇರುತ್ತಂತೆ, 9 months. Beginning with a 3 months foundational phase focus on data entry. So starting 3 months data entry ಇದೆ ಇರುತ್ತೆ. ಸೊ ಇಲ್ಲಿ ಒಂದು ಎಕ್ಸ್ಪೀರಿಯನ್ಸ್ ಕೂಡ ಸಿಗುತ್ತೆ, ಸ್ಯಾಲರಿ ಜೊತೆ ಆಮೇಲೆ ಸರ್ಟಿಫಿಕೇಶನ್ ಕೂಡ ಸಿಗುತ್ತೆ. ಸೊ ಒಂದು ಬೆಸ್ಟ್ ಆಪರ್ಚುನಿಟಿ. The initial phase is designed to help you deeply understand our reservation system, workflow and how fulfillment engine at a headout operate. ಅಂದರೆ ಸ್ಟಾರ್ಟಿಂಗ್ 3 months ಫೌಂಡೇಶನ್ ಅಂತಂದರೆ ಅವ್ರದ್ದು ಹೆಂಗೆ ಆಪರೇಟ್ ಆಗುತ್ತೆ ಅಂತ ಎಲ್ಲ ನಾಲೆಜ್ ಬರೋಂಗೆ ನಮಗೆ ಟ್ರೈನ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಬೈ ವರ್ಕಿಂಗ್ ಕ್ಲೋಸ್ಲಿ ವಿತ್ ದ ಕೋರ್ ಡೇಟಾ ಯು ವಿಲ್ ಡೆವಲಪ್ ಎನ್ ಐ ಫಾರ್ ಡೀಟೇಲ್ ಆ್ಯಂಡ್ ಗೇನ್ ಕಾನ್ಸೆಪ್ಷುಯಲ್ ನಾಲೆಜ್ ಎಸೆನ್ಷಿಯಲ್ ಫಾರ್ ಸಪೋರ್ಟಿಂಗ್ ಕಾಂಪ್ಲೆಕ್ಸ್ ಅಂತ ಹೇಳಿದ್ದಾರೆ. ಸೊ ನಾವು ವರ್ಕ್ ಮಾಡ್ತಾ ನಮಗೆ ಹೆಂಗೆ ಡೇಟಾ ಕ್ಯಾಚ್ ಮಾಡೋದು ಮತ್ತು ಕಾಂಪ್ಲೆಕ್ಸಿಟಿನ ಹೆಂಗೆ ಬ್ರೇಕ್ ಮಾಡೋದು ಅಂತ ನಾಲೆಜ್ ಬರುತ್ತೆ ಈ ಜಾಬಲ್ಲಿ ಅಂತ ಕೂಡ ಹೇಳಿದ್ದಾರೆ. Following this, your responsibilities will expand to include the core fulfillment of activities such as booking confirmation, basic data analysis ಅಂತಂದರೆ ಅವ್ರದ್ದು ಬುಕ್ ಅಂದರೆ ಏರೋಪ್ಲೇನ್ ಬುಕ್ ಕನ್ಫರ್ಮೇಷನ್, ಮತ್ತು ಇಲ್ಲಿ ಡೇಟಾ ಅನಾಲಿಸಿಸ್, ಬೇಸಿಕ್ ಡೇಟಾ ಅನಾಲಿಸಿಸ್ ಯೂಸಿಂಗ್ ಎಕ್ಸೆಲ್, ಮತ್ತು ರಿಪೋರ್ಟ್ ಜನ್ರೇಷನ್ ಆಗಿರುತ್ತೆ, ಮತ್ತು ರಿಸಾಲ್ವಿಂಗ್ ಇಶ್ಯೂ ಆನ್ ಬೋತ್ ದ ಕಸ್ಟಮರ್ ಆ್ಯಂಡ್ ಸರ್ವಿಸ್ ಪ್ರೊವೈಡರ್ ಇನ್ ಫ್ರಂಟ್ ಅಂತಂದರೆ ಕಸ್ಟಮರ್ಗೆ ಏನೋ ಇಶ್ಯೂ ಬಂದರೆ ಅವ್ರಿಗೆ ಸಜೆಸ್ಟ್ ಮಾಡೋದು ಕೂಡ ನಮ್ಮ ಜಾಬ್ ಕೂಡ ಆಗಿರುತ್ತೆ. ಇಲ್ಲಿ ಗೆಟ್ ಅ ಹ್ಯಾಂಡ್ಸ್ ಆನ್ ಎಕ್ಸ್ಪೋಸರ್ ಟು ಡೇಟಾ ಪೀಪಲ್ ಆ್ಯಂಡ್ ಸಿಸ್ಟಮ್ ಇಂಟರಾಕ್ಟ್ ವಿತ್ ಅ ಸ್ಕೇಲ್ ಇನ್ ಹೈ ಗ್ರೋತ್ ಎನ್ವಿರಾನ್ಮೆಂಟ್. ಸೊ ಇದ್ರ 4 ಟೆಕ್ನಾಲಜಿ ಬಗ್ಗೆ ನಾಲೆಜ್ ಸಿಗುತ್ತೆ ಇಲ್ಲಿ ಅಂತ ಕೂಡ ಹೇಳಿದ್ದಾರೆ. ಇಲ್ಲಿ ಲರ್ನಿಂಗ್ ಅಜೈಲಿಟಿ ಆ್ಯಂಡ್ ಎಕ್ಸಿಕ್ಯೂಷನ್ ಇಲ್ಲಿ ಏನೇನು ಸಿಗುತ್ತೆ ಅಂತ. ಸೊ ಇದೇನಾಗುತ್ತೆ ಮೂವಿಂಗ್ ಟು ಫುಲ್ ಟೈಮ್ ರೋಲ್ ಅಟ್ ದ ಎಂಡ್ ಆಫ್ ದೇರ್ ಇಂಟರ್ನ್ಶಿಪ್. ಸೊ ಇಲ್ಲಿ ನಮ್ಮದು ಬಿಹೇವಿಯರು ನಾವು ಹೆಂಗೆ ವರ್ಕ್ ಮಾಡ್ತೀವಿ ಅದ್ರ ಮೇಲೆ ಇಂಟರ್ನ್ಶಿಪ್ಪಿಂದ ಫುಲ್ ಟೈಮ್ ಆಗು ಕನ್ವರ್ಟ್ ಮಾಡ್ಕೋತೀವಿ ಅಂತ ಕೂಡ ಹೇಳಿದ್ದಾರೆ. ದಿಸ್ ಇಸ್ ಎ ರಿಮೋಟ್ ಫಸ್ಟ್ ರೋಲ್ ಓಪನ್ ಟು ಕ್ಯಾಂಡಿಡೇಟ್ ಅಕ್ರಾಸ್ ದ ಇಂಡಿಯಾ. ಸೊ ಆಲ್ ಓವರ್ ಇಂಡಿಯಾದಲ್ಲಿ ಇರೋರೆಲ್ಲ ಅಪ್ಲೈ ಮಾಡ್ಬೋದು. ಸೊ ಈ ರೋಲ್ಗೆ ಏನೇನು ಸ್ಕಿಲ್ಸ್ ಇರಬೇಕು ಅಂತಂದರೆ, ಸ್ಟಾರ್ಟ್ ಸ್ಟ್ರಾಂಗ್. You will kick off by mastering the reservation data backbone of headout. You early work will help to build a fluency the process of tool that power our guest. ಅಂತಂದರೆ ನಾವು ಎಷ್ಟು ಸ್ಟ್ರಾಂಗ್ ಆಗಿ ವರ್ಕ್ ಮಾಡ್ತೀವಿ ಅದು ಮ್ಯಾಟರ್ ಆಗುತ್ತೆ. ಕ್ರಾಸ್ ಫಂಕ್ಷನಲ್ ಎಕ್ಸ್ಪೋಸರ್ ಅಂದರೆ ಬೇರೆ ಬೇರೆ ಟೀಮೋರ್ ಜೊತೆ ಎಲ್ಲ ಚೆನ್ನಾಗಿ ಮಾತಾಡಬೇಕು, ಡೇಟಾ ಎಲ್ಲ ಕಲೆಕ್ಟ್ ಮಾಡ್ಕೊಳ್ಳೋಕ್ಕೆ ಅಂತ ಕೂಡ ಹೇಳಿದ್ದಾರೆ. ಮೀನ್ಸ್ ಕಮ್ಯುನಿಕೇಷನ್ ಸ್ಕಿಲ್ಸ್ ಇರಬೇಕು. ಲರ್ನಿಂಗ್ ಬೈ ಡೂಯಿಂಗ್. ದಿಸ್ ಇಸ್ ನಾಟ್ ಜಸ್ಟ್ ಅಬೌಟ್ ಇನ್ಪುಟಿಂಗ್ ಡೇಟಾ, ಇಟ್ ಈಸ್ ಅಬೌಟ್ ಅಂಡರ್ಸ್ಟ್ಯಾಂಡಿಂಗ್ ಔಟ್ ಡೇಟಾ ಡ್ರೈವ್ಸ್ ಔಟ್ಕಮ್ ಅಂತ ಹೇಳಿದ್ದಾರೆ. ಯು ಬಿಲ್ಡ್ ಪ್ರೋಸೆಸ್ ಡಿಸಿಪ್ಲಿನ್ ಸ್ಟ್ರೆಂತ್ ಯುವರ್ ಅನಾಲಿಟಿಕಲ್ ಮೈಂಡ್ ಸೆಟ್ ಕೂಡ ಇಂಪ್ರೂವ್ ಆಗುತ್ತೆ. ಮತ್ತು ವಾಟ್ ಸ್ಕಿಲ್ಸ್ ನೀಡ್ ಟು ಬಿ ಡನ್
ಏನು ಸ್ಕಿಲ್ಸ್ ಬೇಕು ಈ ಜಾಬ್ಗೆ ಅಂದರೆ ಇವು ಡೀಟೇಲ್ ಓರಿಯೆಂಟೆಡ್ ಅಕ್ಯುರೇಟ್ ಆಗಿರಬೇಕು ಅಂತಂದರೆ ಡೇಟಾ ಎಂಟರ್ ಮಾಡೋದ್ರಿಂದ ಬುಕ್ಕಿಂಗ್ ಕನ್ಫರ್ಮೇಷನ್ ಡೇಟಾಗಳಿರೋದ್ರಿಂದ ಸೊ ಅಕ್ಯುರೇಟ್ ಆಗಿರಬೇಕು ನಾವು ಏನೇ ಎಂಟರ್ ಮಾಡಿದ್ರು. ಇವು ಟು ಸ್ಯಾವಿ ಅಂತ ಅಂದರೆ ಎಕ್ಸ್ಪೀರಿಯನ್ಸಿಂಗ್ ಗೂಗಲ್ ಶೀಟ್ ಅಥವಾ ಹ್ಯಾಂಡ್ಸ್ ಆನ್ ಇದ್ರೆ ಮೈಕ್ರೋಸಾಫ್ಟ್ ಎಕ್ಸೆಲೋ ಅದು ಕಂಫರ್ಟೇಬಲ್ ವಿತ್ ಫಾರ್ಮುಲಾ ಫಿಲ್ಟರ್ಸ್ ಇದ್ರೆ ಯಾವ್ದ್ರಿಂದ ಬರುತ್ತೆ ಅಂದರೆ ನೀವು ಕಲ್ತಾದ್ಮೇಲೆ ಒಂದು ಪ್ರಾಜೆಕ್ಟ್ ಮಾಡಿದ್ರೆ ನೀವು ಹ್ಯಾಂಡ್ಸ್ ಆನ್ ಅಂತ ಹಾಕೋಬಹುದು ನಿಮ್ಮ ರೆಸ್ಯೂಮೇಲೆ. ಸೊ ಹ್ಯಾಂಡ್ಸ್ ಆನ್ ಎಕ್ಸ್ಪೀರಿಯನ್ಸ್ ವಿತ್ ಗೂಗಲ್ ಶೀಟ್ ಅಥವಾ ಎಕ್ಸೆಲ್ ಇರಬೇಕು ಅಂತ ಹೇಳಿದ್ದಾರೆ. ಯು ಆರ್ ಆರ್ಗನೈಸ್ಡ್ ಆ್ಯಂಡ್ ಡಿಪೆಂಡೆಬಲ್ ಅಥವಾ ಯು ಆರ್ ಮ್ಯಾನೇಜ್ ಯುವರ್ ವರ್ಕ್ ಲೋಡ್ ಇಂಡಿಪೆಂಡೆಂಟ್ ಅಂದರೆ ರಿಮೋಟ್ ಆಗಿರೋದ್ರಿಂದ ನಾವೇ ನಮ್ಮದು ವರ್ಕ್ನ ಮ್ಯಾನೇಜ್ ಕೂಡ ಮಾಡಬೇಕು. ಈಗರ್ ಟು ಗ್ರೋ ಯು ಆರ್ ನಾಟ್ ಜಸ್ಟ್ ಇಯರ್ ಟು ಎಂಟರ್ ದ ಡೇಟಾ ಯು ಆರ್ ಅಂಡರ್ಸ್ಟ್ಯಾಂಡ್ ದ ಬಿಗ್ ಪಿಕ್ಚರ್ ಸಪೋರ್ಟ್ ಫುಲ್ಫಿಲ್ಮೆಂಟ್ ಅಂತ ಹೇಳಿದ್ದಾರೆ. ಮತ್ತು ಯು ಆರ್ ಕ್ಲಿಯರ್ ಕಮ್ಯುನಿಕೇಟರ್ ಯು ಕ್ಯಾನ್ ಫ್ಲಾಗ್ ಕನ್ಸಿಸ್ಟೆನ್ಸಿ ಅಂಡ್ ಡೇಟಾ ಇಶ್ಯೂ ಕ್ಲಿಯರ್ಲಿ ಆ್ಯಂಡ್ ವರ್ಕ್ ಕೊಲಾಬ್ರೇಟ್ ಅಂತ ಅಂದರೆ ಇನ್ಕನ್ಸಿಸ್ಟೆನ್ಸಿ ಏನಾರು ಇದ್ರೆ ಇವಾಗ ಬುಕ್ಕಿಂಗ್ ಮಾಡಿರೋದು ಡೀಟೇಲ್ಸ್ ಇಲ್ಲ ಅಂತಂದರೆ ಫೋನ್ ನಂಬರ್ ಇಲ್ಲ ಅಂತಂದರೆ ಬೇರೆ ಟೀಮ್ ಅವ್ರ ಜೊತೆ ಕೊಲಾಬ್ರೇಟ್ ಆಗಿ ಆ ಡೇಟಾ ಎಲ್ಲ ಕಲೆಕ್ಟ್ ಮಾಡ್ಕೋಬೇಕು. ಸೊ ಒಳ್ಳೆ ಕಮ್ಯುನಿಕೇಟರ್ ಆಗಿರಬೇಕು ಅಂತ ಹೇಳಿದಂತೆ ಮತ್ತು ಫಾಸ್ಟ್ ಲರ್ನರ್ ಕೂಡ ಆಗಿರಬೇಕು ಅಂತ ಕೂಡ ಮೆನ್ಷನ್ ಮಾಡಿದ್ದಾರೆ. ಅವೇ prior internship or academic project experience in data operation, reporting or analysis ಇದ್ರೆ ಬೆನಿಫಿಟ್. ಸೊ ಬೋನಸ್ ಮತ್ತು ಇಲ್ಲಿ ಕಸ್ಟಮರ್ ಸಪೋರ್ಟಲ್ಲಿ ಇಂಟ್ರೆಸ್ಟ್ ಇದ್ದರೆ ಬೆನಿಫಿಟೆಡ್ ಅಂತ ಹೇಳಿದ್ದಾರೆ. ಸೊ ಇಲ್ಲಿ ಸ್ಯಾಲ್ರಿ ನೋಡೋದಾದರೆ ಅಪ್ ಟು ನಮಗೆ 25,000 to 30,000 ಕೊಡ್ತಿದ್ದಾರೆ. ಸೊ ಇವಾಗ ಇನ್ನೊಂದು ಜಾಬ್ ನೋಡೋಣ. ಸೆಕೆಂಡ್ ಜಾಬ್ ಬಂದ್ಬಿಟ್ಟು ಇಂಟರ್ವ್ಯೂ ಕಿಕ್ ಸ್ಟಾರ್ಟ್ ಅಂತ ಹೇಳ್ಬಿಟ್ಟು ಇವರು ಸೇಲ್ಸ್ ಅಸೋಸಿಯೇಟ್ ಪ್ರೋಗ್ರಾಮ್ ಜೂನಿಯರ್ ಪ್ರೋಗ್ರಾಮ್ ಅಡ್ವೈಸರ್ ರೋಲ್ಗೆ ಹೈರ್ ಮಾಡ್ತಿದ್ದಾರೆ. ಕಂಪ್ಲೀಟ್ ರಿಮೋಟ್ ಆಗಿರುತ್ತೆ. ಇದು ಬಿಸ್ನೆಸ್ ಅಂಡರ್ ಅಲ್ಲಿ ಬರುತ್ತೆ ಬಿಸ್ನೆಸ್ ಅಲ್ಲಿ. ಸೊ ಫುಲ್ ಟೈಮು ಇಂಡಿಯಾದವ್ರಿಗೆ ಹೈರ್ ಮಾಡ್ತಿರೋದು. ಇದು ಎಕ್ಸ್ಪೀರಿಯನ್ಸ್ ಬಂದ್ಬಿಟ್ಟು ಫ್ರೆಶರ್ಸ್ ಅಥವಾ ಇಂಟರ್ನ್ಯಾಷನಲ್ ವಾಯ್ಸ್ ಪ್ರೊಸೆಸ್ ಅಲ್ಲಿ ಎಕ್ಸ್ಪೀರಿಯನ್ಸ್ ಇದ್ರೆ ಬೆನಿಫಿಟೆಡ್. ಸೊ ಫ್ರೆಶರ್ಸ್ ಕೂಡ ಅಪ್ಲೈ ಮಾಡ್ಬೋದು, ನೋ ಪ್ರಾಬ್ಲಮ್. ಸ್ಯಾಲ್ರಿ ಬಂದ್ಬಿಟ್ಟು 25K ಮಂತ್ಲಿ ಇರುತ್ತೆ. ಇನ್ ಟ್ರೈನಿಂಗ್ ಪೀರಿಯಡ್ ಇಲ್ಲಿ ಟ್ರೈನಿಂಗ್ ಕೂಡ ಇರುತ್ತೆ. ಟ್ರೈನಿಂಗ್ ಪೀರಿಯಡ್ ಅಲ್ಲಿ 25,000 ಇರುತ್ತೆ. ಸ್ಯಾಲ್ರಿ ಕಂಪ್ಲೀಷನ್ ಆಫ್ ಟ್ರೈನಿಂಗ್ ಪೀರಿಯಡ್ ಆದಮೇಲೆ 6 lakh ಪರ್ ಆನಮ್ ಕೂಡ ಇರುತ್ತೆ. ಸೊ ವರ್ಕ್ ಮೋಡ್ ಬಂದ್ಬಿಟ್ಟು ಪರ್ಮನೆಂಟ್ ವರ್ಕ್ ಫ್ರಮ್ ಹೋಮು. ಶಿಫ್ಟ್ ಬಂದ್ಬಿಟ್ಟು US ಶಿಫ್ಟ್ ಇರುತ್ತೆ. 9:30 ಇಂದ ಮಾರ್ನಿಂಗ್ 7:30 ಇರುತ್ತೆ. ಸೊ ಇವರು ಯಾವ ಥರ ಕಂಪ್ನಿ ಅಂತ ಅಂದರೆ ಇಂಟರ್ವ್ಯೂ ಕಿಕ್ ಸ್ಟಾರ್ಟ್ ಇಸ್ ಹೆಲ್ಪ್ ಕ್ಯಾಂಡಿಡೇಟ್ ಟು ಸಕ್ಸೀಡ್ ಇನ್ ದೇರ್ ಟಫೆಸ್ಟ್ ಟೆಕ್ನಿಕಲ್ ಇಂಟರ್ವ್ಯೂಸ್ ಅಂತೆ ಲೈಕ್ ಗೂಗಲ್ಲು ಫೇಸ್ಬುಕ್ಕು. ಸೊ ಅದ್ರದ್ದು ಇಂಟರ್ವ್ಯೂಗಳನ್ನೆಲ್ಲ ಕ್ರ್ಯಾಕ್ ಮಾಡೋದು ಹೆಂಗೆ ಅಂತ ಗೈಡ್ ಮಾಡೋದು ಇದೊಂದು ಕಂಪ್ನಿ ಆಗಿರುತ್ತೆ. ಸೊ ಇಲ್ಲಿ ರೋಲ್ ಓವರ್ ವ್ಯೂ ನೋಡೋದಾದ್ರೆ ವಿ ಆರ್ ಸೀಕಿಂಗ್ ಮೋಟಿವೇಟೆಡ್ ಅಂಡ್ ವೆಲ್ ಸ್ಪೋಕನ್ ಪ್ರೋಗ್ರಾಮ್ ಅಡ್ವೈಸರ್ ಟು ಜಾಯ್ನ್ ಅವರ್ ಸೇಲ್ಸ್ ಟೀಮ್ ಅಂತಂದ್ರೆ ಚೆನ್ನಾಗಿ ಮಾತಾಡೋರು ಮತ್ತೆ ಮೋಟಿವೇಟೆಡ್ ಅಂತಂದ್ರೆ ಯಾವಾಗಲೂ ಎಂಥೂಸಿಯಾಸ್ಟಿಕ್ ಆಗಿರೋರು ಅಂತಂದ್ರೆ ಫುಲ್ ಆಕ್ಟಿವ್ ಆಗಿರೋರನ್ನ ನೋಡ್ತಾ ಇದೀವಿ ಅಂತ ಹೇಳಿದ್ದಾರೆ. ಯು ವಿಲ್ ರೆಸ್ಪಾನ್ಸಿಬಲ್ ಫಾರ್ ಕಮ್ಯುನಿಕೇಟಿಂಗ್ ವಿತ್ ಅ ಪೊಟೆನ್ಷಿಯಲ್ ಕಸ್ಟಮರ್, ಅಂಡರ್ಸ್ಟ್ಯಾಂಡಿಂಗ್ ದೇರ್ ನೀಡ್ಸ್ ಅಂಡ್ ಎನ್ಶೂರಿಂಗ್ ಸ್ಮೂತ್ ಸೇಲ್ ಪ್ರೋಸೆಸ್ ಅಂತಂದ್ರೆ ಕಸ್ಟಮರ್ಸ್ ಅಂತಂದ್ರೆ ಈಗ ಇಂಟರ್ವ್ಯೂ ಪ್ರಿಪೇರ್ ಆಗ್ತಿರ್ತಾರಲ್ಲ ಆ ಕ್ಯಾಂಡಿಡೇಟ್ಗಳನ್ನ ನಾವು ಕಾಂಟ್ಯಾಕ್ಟ್ ಮಾಡಿ ಅವ್ರಿಗೆ ನಮ್ಮದು ಪ್ರೋಗ್ರಾಮ್ ಇರುತ್ತೆ, ನಮ್ಮದು ಟೆಸ್ಟು ಅಂದರೆ ಬುಕ್ಗಳಿರುತ್ತೆ, ಅದನ್ನೆಲ್ಲ ಸೇಲ್ಸ್ ಮಾಡೋದು ನಮ್ಮ ಜವಾಬ್ದಾರಿಯಾಗಿರುತ್ತೆ ಇಲ್ಲಿ. ಸೊ ಇದು ಫಾರಿನ್ ಕಸ್ಟಮರ್ ಆಗಿರ್ತಾರೆ ಇಲ್ಲಿ. ಮತ್ತು ವಿಲ್ ಹೆಲ್ಪ್ ಕ್ಲೋಸ್ ಸೇಲ್ಸ್ ಆ್ಯಂಡ್ ಮೀಟ್ ಟಾರ್ಗೆಟ್ ವೈಲ್ ಮೇಂಟೈನಿಂಗ್ ಸ್ಟ್ರಾಂಗ್ ಕಸ್ಟಮರ್ ರಿಲೇಷನ್ಶಿಪ್ ಆ್ಯಂಡ್ ಡೆಲಿವರಿಂಗ್ ಎಕ್ಸಲೆಂಟ್ ಸರ್ವಿಸ್ ಅಂತ ಅಂದರೆ ಬೇರೆ ಬೇರೆ ಕಸ್ಟಮರ್ಸ್ಗಳೆಲ್ಲ ಇರ್ತಾರಲ್ಲ ಅವ್ರದ್ದು ಒಳ್ಳೆ ರಿಲೇಷನ್ಶಿಪ್ನ ಮೇಂಟೈನ್ ಮಾಡಬೇಕು ಮತ್ತು ಟಾರ್ಗೆಟ್ಗಳಿರುತ್ತೆ ಅದನ್ನ ಕ್ಲೋಸ್ ಮಾಡಬೇಕು ಅಂತ ಕೂಡ ಹೇಳಿದ್ದಾರೆ. ಮತ್ತು ಇಲ್ಲಿ ಏನು ಅಂತ ಅಂದರೆ ದಿಸ್ ರೋಲ್ ಅಂದರೆ ಇಫ್ ಯು ಆರ್ ಈಗರ್ ಟು ಸ್ಟಾರ್ಟ್ ಯುವರ್ ಕೆರಿಯರ್ ಇನ್ ಸೇಲ್ಸ್ ಆ್ಯಂಡ್ ವರ್ಕ್ ವಿತ್ ಹೈ ಪರ್ಫಾರ್ಮಿಂಗ್ ಟೀಮ್ ದಿಸ್ ಇಸ್ ದ ರೋಲ್ ಫಾರ್ ಯು ಅಂತ ಹೇಳಿದ್ದಾರೆ. ಇನ್ನು ಕೀ ರೆಸ್ಪಾನ್ಸಿಬಿಲಿಟೀಸ್ ನೋಡೋದಾದ್ರೆ ಈ ಜಾಬಲ್ಲಿ ಕಸ್ಟಮರ್ ಕಮ್ಯುನಿಕೇಶನ್, ರೀಚ್ ಔಟ್ ಟು ಪೊಟೆನ್ಷಿಯಲ್ ಕಸ್ಟಮರ್ ವಿಯಾ ಔಟ್ಬೌಂಡ್ ಕಾಲ್ಸ್, ಇಮೇಲ್ ಆ್ಯಂಡ್ ಫಾಲೋಅಪ್ಸ್ ಅಂತಂದ್ರೆ ಇಮೇಲ್ ಮುಖಾಂತರ ಅಥವಾ ಕಾಲ್ ಮುಖಾಂತರ ನಾವು ಅವ್ರನ್ನ ಕಾಂಟ್ಯಾಕ್ಟ್ ಮಾಡಬೇಕಾಗಿರುತ್ತೆ. ಅಂಡರ್ಸ್ಟ್ಯಾಂಡಿಂಗ್ ದೇರ್ ನೀಡ್, ಎಂಗೇಜ್ ವಿತ್ ದ ಕಸ್ಟಮರ್ಸ್ ಟು ಅಂಡರ್ಸ್ಟ್ಯಾಂಡ್ ದೇರ್ ವಿತ್ ನೀಡ್, ಏನು ನೀಡ್ ಇದೆ, ಯಾವ ಕಂಪ್ನಿ ಪ್ರಾಡಕ್ಟ್ ಬೇಸ್ಡ್ ಕಂಪ್ನಿಗೋ ಸರ್ವಿಸ್ ಬೇಸ್ಡ್ ಕಂಪ್ನಿಗೆ ಪ್ರಿಪೇರ್ ಆಗ್ತಿದ್ದಾರೋ ಅನ್ನೋದೆಲ್ಲ ತಿಳ್ಕೊಂಡು ನಾವು ಅವ್ರಿಗೆ ಗೈಡ್ ಮಾಡಬೇಕಾಗಿರುತ್ತೆ. ಮತ್ತು ಪ್ರಾಡಕ್ಟ್ಸ್ ಎಕ್ಸ್ಪ್ಲೇಷನ್ ಅಂತಂದರೆ ನಮ್ಮ ಪ್ರಾಡಕ್ಟ್ಸ್ ಬಗ್ಗೆ ಕ್ಲಿಯರ್ ಆಗಿ ಎಕ್ಸ್ಪ್ಲನೇಷನ್ ಕೊಡಬೇಕು ಮತ್ತು ಅವ್ರಿಗೆ ಕನ್ವಿನ್ಸ್ ಕೂಡ ಮಾಡಬೇಕಾಗಿರುತ್ತೆ ಇಲ್ಲಿ. ಮತ್ತು CRM ಅಂತಂದರೆ ಇಲ್ಲಿ ಅವ್ರದ್ದೇ ಯಾರನ್ನ ಕಾಂಟ್ಯಾಕ್ಟ್ ಮಾಡಿದ್ವಿ ಮತ್ತು ಯಾರ್ಯಾರು ನಮ್ಮ ಪ್ರಾಡಕ್ಟ್ನ ಬೈ ಮಾಡಿದ್ದಾರೆ ಅನ್ನೋದು ಇನ್ಫಾರ್ಮೇಷನ್ ಎಲ್ಲ ನಾವು ಕರೆಕ್ಟಾಗಿ ಅಪ್ಡೇಟ್ ಮಾಡಬೇಕಾಗುತ್ತೆ. ಕಂಪ್ನಿದೇ CRM ಅಂತಂದರೆ ಸಾಫ್ಟ್ವೇರ್ ಇರುತ್ತೆ, ಇಲ್ಲಿ ಎಕ್ಸೆಲ್ಲು ಆ ಥರ. ಸೊ ಕಂಪ್ನಿದೇ CRM ಅನ್ನೋದು ಇರುತ್ತೆ. ಸೊ ನೀವು ಅದರಲ್ಲಿ ಅಪ್ಡೇಟ್ ಮಾಡಬೇಕಾಗಿರುತ್ತೆ. ಮತ್ತು ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ನು ಇಲ್ಲಿ ನಾವು ಹೆಂಗೆ ಬೇಕಂಗೆ ಮಾತಾಡೋಕ್ಕಾಗಲ್ಲ. ಸೊ ಒಳ್ಳೆ ಕೂಲ್ ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ಇರಬೇಕು. ಮತ್ತು ಅಪ್ಸ್ಪೆಲ್ಲಿಂಗ್, ಐಡೆಂಟಿಫೈ ದ ಆಪರ್ಚುನಿಟಿ ಟು ಸ್ಪೆಲ್ ಅಂತಂದರೆ ಏನಾದರೂ ಕಸ್ಟಮರ್ಸ್ಗೆ ನಾನು ನೀಡಿದರೆ ಸೊ ಅವ್ರಿಗೇನಾದ್ರು ಆಕ್ಸಸ್ ಆಗ್ತಿಲ್ಲ ಕೋರ್ಸ್ ಅಂತ ಅಂದರೆ ಅವ್ರಿಗೆ ಕಾಲ್ ಮಾಡಿದರೆ ಮತ್ತೆ ಗೈಡ್ ಕೂಡ ಮಾಡಬೇಕು ಅಂತ ಹೇಳಿದ್ದಾರೆ. ಇನ್ನು ಬೇಸಿಕ್ ಕ್ವಾಲಿಫಿಕೇಷನ್ ಬಂದ್ಬಿಟ್ಟು ಎನಿ ಗ್ರ್ಯಾಜುಯೇಟ್ಸು
ಮತ್ತು ಇಲ್ಲಿ BE/BTech ಆಗಿರೋ ಪ್ರಿಫರ್ಡೇಬಲ್ ಅಂತ ಹೇಳಿದ್ದಾರೆ. ಮತ್ತು ಫ್ರೆಶರ್ಸ್ ಆಗಿರಬೇಕು. ಮತ್ತು ಇಲ್ಲಿ ಅನ್ಕ್ಯಾಪ್ಡ್ ಇನ್ಸೆಂಟಿವ್ಸ್ ಕೂಡ ಕೊಡ್ತಿದ್ದೀವಿ ಈ ಜಾಬ್ ಜಾಯ್ನ್ ಆದವ್ರಿಗೆ ಅಂತ ಕೂಡ ಮೆನ್ಷನ್ ಮಾಡಿದ್ದಾರೆ. ನಾನು 2 ಜಾಬ್ನೂ ಹೆಂಗೆ ಯಾರೆಲ್ಲ ಅಪ್ಲೈ ಮಾಡ್ಬೋದು ಮತ್ತು ಹೆಂಗೆ ಅಪ್ಲೈ ಮಾಡೋದು ಅಂತ ವಿಡಿಯೋದಲ್ಲಿ ಹೇಳಿದ್ದೀನಿ. ಸೊ ಇಂಟ್ರೆಸ್ಟ್ ಇರೋರೆಲ್ಲ ಅಪ್ಲೈ ಮಾಡಿ ಮತ್ತು ನೀಡಿರೋರ್ಗೂ ಶೇರ್ ಮಾಡಿ. ನಾನು ಈ ಜಾಬ್ ಲಿಂಕ್ನ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ. ಇಂಟ್ರೆಸ್ಟ್ ಇರೋರು ನೋಡ್ಕೊಂಡು ಅಪ್ಲೈ ಮಾಡಿ. ಸೊ ಎಲ್ರಿಗೂ ಆಲ್ ದ ಬೆಸ್ಟ್. ಮುಂದಿನ ವಿಡಿಯೋದಲ್ಲಿ ಮತ್ತೆ ಜಾಬ್ ಅಪ್ಡೇಟ್ ಒಂದಿಗೆ ಸಿಗೋಣ. ಅಲ್ಲಿವರೆಗೆ ಹ್ಯಾವ್ ಎ ನೈಸ್ ಡೇ. ಬೈ. ಥ್ಯಾಂಕ್ ಯು.